ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಕರುನಾಡು ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಮೂವೀಸ್ ಬಡ್ಜೆಟ್ ಆ್ಯಂಡ್ ಕಲೆಕ್ಷನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅವರ ಯಾರೇ ನೀ ಅಭಿಮಾನಿ 2000ರಲ್ಲಿ ರಿಲೀಸ್ ಆದ ಸಿನಿಮಾದಿಂದ ತಿಳಿಸ್ಕೊಡ್ತೀನಿ. ಅದಕ್ಕೂ ಹಿಂದಿನ ಸಿನಿಮಾಗಳು ಯಾವುದೇ ಮಾಹಿತಿ ಎಷ್ಟೇ ರಿಸರ್ಚ್ ಮಾಡಿದರೂ ಕೂಡ ಸಿಕ್ಕಿಲ್ಲ. ಅವರ ಯಾರೇ ನೀ ಅಭಿಮಾನಿ ಈ ಸಿನಿಮಾ 2000ರಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾದ ಬಡ್ಜೆಟ್ 1 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 2 ಕೋಟಿ. ಈ ಸಿನಿಮಾ ಆವ್ರೇಜ್ ಆಗಿತ್ತು. ಇಂದ್ರಧನುಷ್ 2000ರಲ್ಲಿ ಈ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಬಡ್ಜೆಟ್ 1 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 1 ಕೋಟಿ. ಈ ಸಿನಿಮಾ ಫ್ಲಾಪ್ ಆಗಿದೆ. ಹಗಲು ವೇಷ ಈ ಸಿನಿಮಾ 2000ರಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾದ ಬಡ್ಜೆಟ್ 1 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 3 ಕೋಟಿ. ಈ ಸಿನಿಮಾ ಹಿಟ್ ಆಗಿದೆ. ದೇವರ ಮಗ ಈ ಸಿನಿಮಾ 2000ರಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾದ ಬಡ್ಜೆಟ್ 2 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 4 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. ಕೃಷ್ಣಲೀಲೆ ಈ ಸಿನಿಮಾ 2000ರಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾದ ಬಡ್ಜೆಟ್ 1.4 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 1.1 ಕೋಟಿ. ಈ ಸಿನಿಮಾ ಫ್ಲಾಪ್ ಆಗಿತ್ತು. ಪ್ರೀತ್ಸೆ ಈ ಒಂದು ಸಿನಿಮಾ 2000ರಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾದ ಬಡ್ಜೆಟ್ 3 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 8 ಕೋಟಿ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಗಲಾಟೆ ಅಳಿಯಂದ್ರು ಈ ಸಿನಿಮಾ 2000ರಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾದ ಬಡ್ಜೆಟ್ 2 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 4 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. ಮದುವೆ ಆಗೋಣ ಬಾ ಈ ಸಿನಿಮಾ 2001ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 1.8 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 2 ಕೋಟಿ. ಈ ಸಿನಿಮಾ ಆವ್ರೇಜ್ ಆಗಿತ್ತು. ಜೋಡಿ ಈ ಸಿನಿಮಾ 2001ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 1 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 3 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. ಅಸುರ ಈ ಸಿನಿಮಾ 2001ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 2 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 4.4 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಬಹಳ ಚೆನ್ನಾಗಿದೆ ಈ ಸಿನಿಮಾ 2001ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 2.8 ಕೋಟಿ ಆದರೆ ಈ ಸಿನಿಮಾದ ಕಲೆಕ್ಷನ್ 3.6 ಕೋಟಿ. ಈ ಸಿನಿಮಾ ಆವ್ರೇಜ್ ಆಗಿತ್ತು. ಬಾವ ಬಾಮೈದ ಈ ಸಿನಿಮಾ 2001ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 1.9 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 4 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. ಸುಂದರಕಾಂಡ ಈ ಸಿನಿಮಾ 2001ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 1.8 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 2.3 ಕೋಟಿ. ಈ ಸಿನಿಮಾ ಆವ್ರೇಜ್ ಆಗಿತ್ತು. ಯುವರಾಜ ಈ ಸಿನಿಮಾ 2001ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 1 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 2.8 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. ಕೋದಂಡರಾಮ ಈ ಸಿನಿಮಾ 2002ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 3 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 4 ಕೋಟಿ. ಈ ಸಿನಿಮಾ ಆವ್ರೇಜ್ ಆಗಿತ್ತು. ನಿನ್ನೆ ಪ್ರೀತಿಸುವೆ ಈ ಸಿನಿಮಾ 2002ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 2 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 3.4 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. ತವರಿಗೆ ಬಾ ತಂಗಿ ಈ ಸಿನಿಮಾ 2002ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 2.4 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 13 ಕೋಟಿ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಡಾನ್ ಈ ಒಂದು ಸಿನಿಮಾ 2003ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 3 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 6 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. ಶ್ರೀರಾಮ ಈ ಸಿನಿಮಾ 2003ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 2 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 6 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಸ್ಮೈಲ್ ಈ ಒಂದು ಸಿನಿಮಾ 2003ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 2 ಕೋಟಿ ಆದರೆ
ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು ಬರೀ 1 ಕೋಟಿ. ಈ ಸಿನಿಮಾ ಫ್ಲಾಪ್ ಆಗಿತ್ತು. ನಂಜುಂಡಿ ಈ ಸಿನಿಮಾ 2003ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 3 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 5 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. ಚಿಗುರಿದ ಕನಸು ಈ ಸಿನಿಮಾ 2003ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 3 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 5 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. ರೌಡಿ ಅಳಿಯ ಈ ಸಿನಿಮಾ 2004ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 3.1 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 4.4 ಕೋಟಿ. ಈ ಸಿನಿಮಾ ಆವ್ರೇಜ್ ಆಗಿತ್ತು. ಸಾರ್ವಭೌಮ ಈ ಸಿನಿಮಾ 2004ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 2.2 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 3 ಕೋಟಿ. ಈ ಸಿನಿಮಾ ಆವ್ರೇಜ್ ಆಗಿತ್ತು. ಕಾಂಚನಗಂಗಾ ಈ ಸಿನಿಮಾ 2004ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 2.9 ಕೋಟಿ ಆದರೆ ಈ ಸಿನಿಮಾದ ಕಲೆಕ್ಷನ್ 1.9 ಕೋಟಿ. ಈ ಸಿನಿಮಾ ಫ್ಲಾಪ್ ಆಗಿತ್ತು. ರಿಷಿ ಈ ಒಂದು ಸಿನಿಮಾ 2005ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 3 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 6 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ರಾಕ್ಷಸ ಈ ಸಿನಿಮಾ 2005ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 3.9 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 8 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ವಾಲ್ಮೀಕಿ ಈ ಸಿನಿಮಾ 2005ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 1.5 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 3 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. ಜೋಗಿ ಈ ಸಿನಿಮಾ 2005ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 3.5 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 22 ಕೋಟಿ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಅಣ್ಣ ತಂಗಿ ಈ ಸಿನಿಮಾ 2005ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 3.8 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 9 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಅಶೋಕ ಈ ಒಂದು ಸಿನಿಮಾ 2006ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 4 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು ಬರೀ 2.8 ಕೋಟಿ. ಈ ಸಿನಿಮಾ ಫ್ಲಾಪ್ ಆಗಿತ್ತು. ತವರಿನ ಸಿರಿ ಈ ಸಿನಿಮಾ 2006ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 3 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 6 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಗಂಡುಗಲಿ ಕುಮಾರರಾಮ ಈ ಸಿನಿಮಾ 2006ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 2.8 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 3 ಕೋಟಿ. ಈ ಸಿನಿಮಾ ಆವ್ರೇಜ್ ಆಗಿತ್ತು. ತಾಯಿಯ ಮಡಿಲು ಈ ಸಿನಿಮಾ 2007ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 3 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 4.8 ಕೋಟಿ. ಈ ಸಿನಿಮಾ ಆವ್ರೇಜ್ ಆಗಿತ್ತು. ಸಂತ ಈ ಸಿನಿಮಾ 2007ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 2.8 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 1.9 ಕೋಟಿ. ಈ ಸಿನಿಮಾ ಫ್ಲಾಪ್ ಆಗಿತ್ತು. ಗಂಡನ ಮನೆ ಈ ಸಿನಿಮಾ 2007ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 2 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 3.7 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. ಲವಕುಶ ಈ ಸಿನಿಮಾ 2007ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 3 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 5.8 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. ಸತ್ಯ ಇನ್ ಲವ್ ಈ ಸಿನಿಮಾ 2008ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 1.5 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 4.8 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. ಮಾದೇಶ ಈ ಸಿನಿಮಾ 2008ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 4 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 4.5 ಕೋಟಿ. ಈ ಸಿನಿಮಾ ಆವ್ರೇಜ್ ಆಗಿತ್ತು. ಬಂಧು ಬಳಗ ಈ ಸಿನಿಮಾ 2008ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 3 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 3 ಕೋಟಿ. ಈ ಸಿನಿಮಾ ಫ್ಲಾಪ್ ಆಗಿತ್ತು.
ಪರಮೇಶಿ ಪಾನ್ವಾಲಾ ಈ ಸಿನಿಮಾ 2008ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 5 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 6 ಕೋಟಿ. ಈ ಸಿನಿಮಾ ಆವ್ರೇಜ್ ಆಗಿತ್ತು. ನಂದ ಈ ಸಿನಿಮಾ 2009ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 4 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 3 ಕೋಟಿ. ಈ ಸಿನಿಮಾ ಫ್ಲಾಪ್ ಆಗಿತ್ತು. ಹ್ಯಾಟ್ರಿಕ್ ಹೊಡಿಮಗ ಈ ಸಿನಿಮಾ 2009ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 3.8 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 4 ಕೋಟಿ. ಈ ಸಿನಿಮಾ ಆವ್ರೇಜ್ ಆಗಿತ್ತು. ಭಾಗ್ಯದ ಬಳೆಗಾರ ಈ ಸಿನಿಮಾ 2009ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 3.9 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 5.1 ಕೋಟಿ. ಈ ಸಿನಿಮಾ ಆವ್ರೇಜ್ ಆಗಿತ್ತು. ದೇವರು ಕೊಟ್ಟ ತಂಗಿ ಈ ಸಿನಿಮಾ 2009ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 6 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 9 ಕೋಟಿ. ಈ ಸಿನಿಮಾ ಆವ್ರೇಜ್ ಆಗಿತ್ತು. ಸುಗ್ರೀವ ಈ ಸಿನಿಮಾ 2010ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 3 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 4.8 ಕೋಟಿ. ಈ ಸಿನಿಮಾ ಆವ್ರೇಜ್ ಆಗಿತ್ತು. ತಮಸು ಈ ಸಿನಿಮಾ 2010ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 4 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 7 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. ಚೆಲುವೆಯೇ ನಿನ್ನ ನೋಡಲು ಈ ಸಿನಿಮಾ 2010ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 5 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 3.7 ಕೋಟಿ. ಈ ಸಿನಿಮಾ ಫ್ಲಾಪ್ ಆಗಿತ್ತು. ಮೈಲಾರಿ ಈ ಸಿನಿಮಾ 2010ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 5 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 14 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಜೋಗಯ್ಯ ಈ ಸಿನಿಮಾ 2001ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 4 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 14 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಶಿವ ಈ ಸಿನಿಮಾ 2012ರಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾದ ಬಡ್ಜೆಟ್ 4 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 8 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಗಿದೆ. ಲಕ್ಷ್ಮಿ ಈ ಸಿನಿಮಾ 2013ರಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾದ ಬಡ್ಜೆಟ್ 5.8 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 5.7 ಕೋಟಿ. ಈ ಸಿನಿಮಾ ಫ್ಲಾಪ್ ಆಗಿತ್ತು. ಅಂದರ್ ಬಹರ್ ಈ ಸಿನಿಮಾ 2013ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 7 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 4 ಕೋಟಿ. ಈ ಸಿನಿಮಾ ಫ್ಲಾಪ್ ಆಗಿತ್ತು. ಕಡ್ಡಿ ಪುಡಿ ಈ ಸಿನಿಮಾ 2013ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 6 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 11 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. ಭಜರಂಗಿ ಈ ಸಿನಿಮಾ 2013ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 10 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 50 ಕೋಟಿ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಆರ್ಯನ್ ಈ ಸಿನಿಮಾ 2014ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 8 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 14 ಕೋಟಿ. ಈ ಸಿನಿಮಾ ಆವ್ರೇಜ್ ಆಗಿತ್ತು. ಬೆಳ್ಳಿ ಈ ಸಿನಿಮಾ 2014ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 8 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 13 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. ವಜ್ರಕಾಯ ಈ ಸಿನಿಮಾ 2015ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 10 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 23 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಕಿಲ್ಲಿಂಗ್ ವೀರಪ್ಪನ್ ಈ ಸಿನಿಮಾ 2016ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 7.9 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 20 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಶಿವಲಿಂಗ ಈ ಸಿನಿಮಾ 2006ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 8.2 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 35 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಸಂತೆಯಲ್ಲಿ ನಿಂತ ಕಬೀರ
ಈ ಸಿನಿಮಾ 2016ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 6 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 11 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. ಶ್ರೀಕಂಠ ಈ ಸಿನಿಮಾ 2017ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 6 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 14 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಈ ಸಿನಿಮಾ 2017ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 8 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 20 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಮಾಸ್ ಲೀಡರ್ ಈ ಸಿನಿಮಾ 2017ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 10 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 16 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. ಮಫ್ತಿ ಈ ಸಿನಿಮಾ 2017ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 15 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 60 ಕೋಟಿ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಟಗರು ಈ ಸಿನಿಮಾ 2017ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 18 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 80 ಕೋಟಿ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ದಿ ವಿಲನ್ ಈ ಸಿನಿಮಾ 2018ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 38 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 65 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. ಕವಚ ಈ ಸಿನಿಮಾ 2019ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 22 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 40 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. ರುಸ್ತುಮ್ ಈ ಸಿನಿಮಾ 2019ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 17 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 30 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಆಯುಷ್ಮಾನ್ ಭವ ಈ ಸಿನಿಮಾ 2019ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 20 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 40 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. ಈ ಸಿನಿಮಾ 2020ರಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾದ ಬಡ್ಜೆಟ್ 25 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 35 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. ಬಜರಂಗಿ 2 ಈ ಸಿನಿಮಾ 2021ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 18 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 30 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. ವೇದ ಈ ಸಿನಿಮಾ 2022ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 12 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 18 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. ಗೋಸ್ಟ್ ಈ ಸಿನಿಮಾ 2023ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 19 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 44 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಕರಾಟಕ ದಮನಕ 2024ರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 19 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 25 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಮತ್ತು ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ನಿಮಗೆ ಯಾವ ಮೂವಿ ಇಷ್ಟ ಅಂತ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಮತ್ತು ಇದೇ ರೀತಿಯ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಸಿಗೋಣ.